ಚಂಡಮಾರುತದ ಅಬ್ಬರ ಶುರುವಾಗಿದೆ ಇದೀಗ. ತಡರಾತ್ರಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಹಾಗೆ ಕರಾವಳಿ ಭಾಗಕ್ಕೆ ಎಂಟ್ರಿ ಕೊಟ್ಟಿದೆ ಸೈಕ್ಲೋನ್. ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬಂಗಾಳ ತೀರ ಪ್ರದೇಶಕ್ಕೆ ರೆಮಲ್ ಸೈಕ್ಲೋನ್ ಅಪ್ಪಳಿಸಿದೆ. ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ತೀವ್ರ ಕಟ್ಟೆಚ್ಚರ ಕೂಡ ವಹಿಸಲಾಗಿದೆ. ಈ ಹಿನ್ನೆಲೆ ಬಂಗಾಳ, ಒಡಿಶಾ, ಅಸ್ಸಾಂ, ಅರುಣಾಚಲ ಪ್ರದೇಶ, ಬಾಂಗ್ಲಾದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಸದ್ಯಕ್ಕೆ ಟ್ರೈನ್ ಮತ್ತು ಫ್ಲೈಟ್ ಆಗಿರ್ಬೋದು ಹಡಗುಗಳ ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ. ಇದೀಗ ವಾಯುಮಾನ ಏರುಪೇರಾಗೋ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಲಕ್ಷಾಂತರ ಜನರ ಸ್ಥಳಾಂತರ ಕೂಡ ಆಗಿದೆ. ಅಧಿಕಾರಿಗಳ ಜೊತೆ ಪ್ರಧಾನಿ ಮೋದಿ ಹೈ ಲೆವೆಲ್ ಮೀಟಿಂಗ್ ಇಟ್ಕೊಂಡು ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗಿರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ರೆಮಲ್ ಚಂಡಮಾರುತದ ಅಬ್ಬರ ತಡರಾತ್ರಿ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ ಕರಾವಳಿಗೆ ಅಪ್ಪಳಿಸಿದ್ದು ಸುಮಾರು 135 ಕಿಲೋಮೀಟರ್ 1 ಅವರ್ಗೆ, 1 ಗಂಟೆಗೆ 135 ಕಿಲೋಮೀಟರ್ ವೇಗದಲ್ಲಿ ಬಂಗಾಳ ತೀರ ಪ್ರದೇಶಕ್ಕೆ ಬಂದಪ್ಪಳಿಸಿದೆ ರೆಮಲ್ ಸೈಕ್ಲೋನ್, ರೆಮಲ್ ಚಂಡಮಾರುತ. ಈ ಒಂದು ಚಂಡಮಾರುತಕ್ಕೆ ರೆಮಲ್ ಅನ್ನುವಂತಹ ಹೆಸರನ್ನು ಇಟ್ಟಿದ್ದಾರೆ. ಸೊ ಇದೀಗ ತೀವ್ರ ಕಟ್ಟೆಚ್ಚರವನ್ನು ಕೂಡ ಹಲವು ಕಡೆ ವಹಿಸಲಾಗಿದೆ. ಓಕೆ, ಈ ಸೈಕ್ಲೋನ್ಗೆ ರೆಮಲ್ ಅನ್ನುವಂತಹ ಹೆಸರನ್ನು ಕೊಟ್ಟಿದ್ದಾರೆ. ಇದರ ಅಬ್ಬರ ಶುರುವಾಗಿದ್ದು ನಿನ್ನೆ ತಡರಾತ್ರಿ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ ಕರಾವಳಿಗೆ ಅಪ್ಪಳಿಸಿದೆ. ಇದೀಗ ಸುಮಾರು 135 ಕಿಲೋಮೀಟರ್ ವೇಗ 1 ಅವರ್ಗೆ ಅಂದರೆ ಲೆಕ್ಕ ಹಾಕಲಿ 135 ಕಿಲೋಮೀಟರ್ ವೇಗದಲ್ಲಿ ಬಂಗಾಳ ತೀರ ಪ್ರದೇಶಕ್ಕೆ ಬಂದಪ್ಪಳಿಸಿದೆ. ಪರಿಣಾಮ ಈ ಬಂಗಾಳ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಅಸ್ಸಾಂ, ಅರುಣಾಚಲ, ಬಾಂಗ್ಲಾದೇಶದಲ್ಲಿ ಸಿಕ್ಕಾಪಟ್ಟ ಸೈಕ್ಲೋನ್ನ ಎಫೆಕ್ಟ್, ಮಳೆ ಜೋರಾಗ್ತಾ ಇದೆ. ವಿಮಾನ, ರೈಲು, ಹಡಗುಗಳ ಸಂಚಾರವನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, ಸ್ಥಗಿತಗೊಳಿಸಿದ್ದಾರೆ. ಕಾರಣ ಈ ಗಾಳಿಯಲ್ಲಿ ವೈಪರೀತ್ಯ ಆಗುತ್ತೆ, ಏರುಪೇರಾಗುತ್ತೆ, ಆಗಲ್ಲ. ಟ್ರೈನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಬರೀ ಫ್ಲೈಟ್ ಮತ್ತು ಸಮುದ್ರದಲ್ಲಿ ಓಡಾಡೋ ಹಡಗು ಅಂತಲ್ಲ, ಟ್ರೈನ್ನು ಸ್ಟಾಪ್ ಮಾಡಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಎಲ್ಲೆಲ್ಲಿ ತೀರಾ ಡೇಂಜರ್ ಝೋನ್ ಅಂತ ಅನಿಸುತ್ತೋ ಕರಾವಳಿ ಪ್ರದೇಶದಲ್ಲಿ ಇದೀಗ ಸೈಕ್ಲೋನ್ ಎಫೆಕ್ಟ್ ಇವರಿಗೆ ಜೋರಾಗಿ ತಾಗ್ಬೋದು ಅಂತ ಅನಿಸುತ್ತೋ ಅಂತಹ ಜನರನ್ನು, ಸುಮಾರು ಲಕ್ಷಾಂತರ ಜನ ಅಂತ ಲೆಕ್ಕ ಹಾಕಿದ್ದಾರೆ. ಈಗ ಅವರೆಲ್ಲರೂ ಕೂಡ ಒಂದು ಸ್ಥಳದಿಂದ ಬೇರೊಂದು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡೋ ಕೆಲಸ ಕೂಡ ಆಗಿದೆ.